ದೆಹಲಿಯ ಅತ್ಯಂತ ಪ್ರತಿಷ್ಠಿತ ಮತ್ತೆ ಶ್ರೀಮಂತ ಬಡಾವಣೆಯಾದಂತಹ ಕೈಲಾಶ್ ಹಿಲ್ಸ್ನಲ್ಲಿ ಗುರುವಾರ ಬೆಳಿಗ್ಗೆ ನಡೆದಂತಹ ಅಮಾನುಷ ಕೃತ್ಯ ಇವತ್ತು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಒಬ್ಬ IRS ಅಧಿಕಾರಿಯ ಪುತ್ರಿ, IIT ಪದವೀಧರೆ, UPSC ಪರೀಕ್ಷೆಗೆ ಸಿದ್ಧತೆಯನ್ನ ನಡೆಸ್ತಾ ಇದ್ದಂಥ ಯುವತಿ ತನ್ನ ಮನೆಯೊಳಗೇನೆ ಸುರಕ್ಷಿತವಾಗಿಲ್ಲ ಅಂತ ಅಂದ್ರೆ ನಮ್ಮ ದೇಶದ ರಾಜಧಾನಿಯಲ್ಲಿ ಹೆಣ್ಣು ಮಕ್ಕಳ ಸ್ಥಿತಿ ಎಲ್ಲಿಗೆ ತಲುಪಿದೆ. ದೆಹಲಿಯಲ್ಲಿ ಒಬ್ಬ ಹಿರಿಯ IRS ಅಧಿಕಾರಿಯ ಮಗಳು ತನ್ನ ಸ್ವಂತ ಮನೆಯಲ್ಲೇನೆ ಭೀಕರ ಅತ್ಯಾಚಾರ ಮತ್ತೆ ಕೊಲೆಗೆ ಬಲಿಯಾಗಿದ್ದಾಳೆ. ಘಟನೆಯ ವಿವರವನ್ನ ಕೇಳಿದ್ರೆ ಎಂಥ ಕಲ್ಲು ಹೃದಯ ಕೂಡ ಬೆಚ್ಚು ಬೀಳುತ್ತೆ, ಎಂಥ ಧೈರ್ಯವಂತರು ಕೂಡ ನಡುಗ್ ಹೋಗ್ತಾರೆ. ದೆಹಲಿ ಪೊಲೀಸರು ಈ ಪ್ರಕರಣದ ಆರೋಪಿ ರಾಹುಲ್ ಮೀನಾನನ್ನ ಅರೆಸ್ಟ್ ಮಾಡಿದ್ದಾರೆ. ರಾಹುಲ್ ಮೀನಾ ಜೂಜಾಟದ ದಾಸನಾಗಿದ್ದ, ಹಾಗಾಗಿ ತೀವ್ರ ಸಾಲ ಮಾಡಿಕೊಂಡಿದ್ದ. ಈ ರಾಹುಲ್ ಮೀನಾ ಅದೆಂಥ ವಿಕೃತ ಅಂತ ಅಂದ್ರೆ ಬುಧವಾರ ಮುಂಜಾನೆ ದೆಹಲಿಯಲ್ಲಿ ಈ ಕೊಲೆ ಮಾಡೋ ಕೇವಲ 12 ಗಂಟೆಗಳ ಮೊದಲು ರಾಜಸ್ಥಾನದ ಅಲ್ವಾರ್ನಲ್ಲಿ ತನ್ನ ಪರಿಚಯಸ್ಥನ ಪತ್ನಿಯ ಮೇಲೆ ಅತ್ಯಾಚಾರ ಎಸಗಿದ. ಅಲ್ಲಿಂದ ವ್ಯಾನ್ ಮಾಡಿಕೊಂಡು ದೆಹಲಿಗೆ ಬಂದು ಈ ಯುವತಿಯನ್ನ ಆಕೆಯ ಮನೆಯೊಳಗೇನೆ, ಆಕೆಯ ಕೊಠಡಿಯಲ್ಲೇನೆ ಕೇವಲ 30 ನಿಮಿಷಗಳಲ್ಲಿ ಅತ್ಯಾಚಾರ ಮಾಡಿ ಕೊಂದು ಹಾಕಿದ್ದಾನೆ ಈ ರಾಹುಲ್ ಮೀನಾ. ಮೊದಲು ಭಾರದ ವಸ್ತುವೊಂದರಲ್ಲಿ ಆಕೆಯ ತಲೆಗೆ ಹಲವು ಬಾರಿ ಹೊಡೆದಿದ್ದಾನೆ. ಆಕೆ ಪ್ರಜ್ಞಾಹೀನಳಾದಾಗ ಆಕೆಯ ಮೇಲೆ ಅತ್ಯಾಚಾರ ನಡೆಸಿದ್ದಾನೆ. ಆಮೇಲೆ ಮೊಬೈಲ್ ಚಾರ್ಜರ್ ಕೇಬಲ್ನಿಂದ ಉಸಿರುಗಡಿಸಿ ಆಕೆಯನ್ನು ಕೊಂದೇ ಬಿಟ್ಟಿದ್ದಾನೆ. ಈ ಅಧಿಕಾರಿಯ ಮನೆಯಲ್ಲಿ ಡಿಜಿಟಲ್ ಲಾಕ್, ಸ್ಟೀಲ್ ಗೇಟ್ ಮತ್ತೆ ಸ್ಮಾರ್ಟ್ ಕಾರ್ಡ್ ಅಂತ ಅತ್ಯಾಧುನಿಕ ಭದ್ರತಾ ವ್ಯವಸ್ಥೆ ಇತ್ತು. ಆದ್ರೆ ಇಲ್ಲೊಂದು ಸಣ್ಣ ಲೋಪ ಇತ್ತು. ಪೋಷಕರು ಜಿಮ್ಗೆ ಹೋಗುವಾಗ ಮನೆ ಕೆಲಸದವರು ಒಳಗೆ ಬರಲಿ ಅಂತ ಆ ಸ್ಮಾರ್ಟ್ ಕಾರ್ಡನ್ನ ಮನೆಯ ಹೊರಗೆ ಒಂದು ಕಡೆಗೆ ಅಡಗಿಸಿಡ್ತಾ ಇದ್ರು. ಅಲ್ಲಿನೇ ಈ ರಾಹುಲ್ ಮೀನಾ ಮೊದಲು ಕೆಲಸಕ್ಕಿದ್ದವನಾಗಿದ್ದರಿಂದಾಗಿ ಆ ಜಾಗ ಅವನಿಗೆ ಗೊತ್ತಿತ್ತು. ಆ ಒಂದು ಸಣ್ಣ ನಂಬಿಕೆನೆ ಇವತ್ತು ಆ ಯುವತಿಯ ಪ್ರಾಣಕ್ಕೇನೆ ಕಂಟಕ ಆಯಿತು. ಮನೆಯಿಂದ ಹೋಗುವಾಗ ಓದ್ಕೊಂಡಿದ್ದಂಥ ಬೆಳೆದ್ ನಿಂತ ಪ್ರತಿಭಾವಂತ ಮಗಳು ಅರ್ಧ ಗಂಟೆಯಲ್ಲಿ ರಕ್ತದ ಮಡುವಿನಲ್ಲಿ ಶವವಾಗಿ ಕಂಡ್ರೆ ಆ ಹೆತ್ತವರಿಗೆ ಅದು ಹೇಗಾಗಿರ್ಬೇಡ. ಆಕೆಯ ಬಗ್ಗೆ ನೂರಾರು ಕನಸು ಹೊತ್ಕೊಂಡಿದ್ದಂಥ ಆ ದಂಪತಿಗಳಿಗೆ ಈಗ ಮಗಳು ಇಷ್ಟು ಭೀಕರವಾಗಿ ಕೊಲೆಯಾಗಿರುವಾಗ ಸಾಂತ್ವನವನ್ನ ಹೇಳೋದಾದ್ರೂ ಹೇಗೆ? ಆ ದಂಪತಿ ಇನ್ನು ಮುಂದೆ ಈ ಜೀವನ ಪೂರ್ತಿ ಈ ಬಿಭತ್ಸ ನೆನಪುಗಳಿಂದ ಹೊರಬರೋದಿಕ್ಕೂ ಕೂಡ ಸಾಧ್ಯ ಇದೆಯಾ? ದೇಶದ ರಾಜಧಾನಿಯಲ್ಲಿ ಹಿರಿಯ ಅಧಿಕಾರಿಗಳ ಮನೆಗೇನೆ ಈ ದುಸ್ಥಿತಿ ಅಂತ ಅಂದ್ರೆ ಅಲ್ಲಿ ಸಾಮಾನ್ಯ ಜನರ ಸುರಕ್ಷತೆಯ ಕಥೆ ಏನು? ಜೂಜಿಗೆ ಬಲಿಯಾಗಿ ಹಣಕ್ಕಾಗಿ ಇಂಥ ಕ್ರೂರ ಕೃತ್ಯ ಎಸಗುವಂಥ ವಿಕೃತರ ಬಗ್ಗೆ ನಾವ್ ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ? ಒಂದು ಕಡೆಗೆ ಜೂಜಾಟದ ಚಟ, ಇನ್ನೊಂದು ಕಡೆಗೆ ಮಾದಕ ವಸ್ತುಗಳ ಅಮಲು, ಮತ್ತೊಂದು ಕಡೆ ಅದೇ ಯುವ ಜನರಿಗೆ ಕೋಮುವಾದದ ಅಮಲು ಹಚ್ಚುತ್ತಾ ಇರುವಂತಹ ಈ ರಾಜಕಾರಣಿಗಳು. ಇವೆಲ್ಲ ಸಾಲದಕ್ಕೆ ದೇಶದಲ್ಲಿ ತೀವ್ರವಾಗಿ ಹೆಚ್ಚಾಗ್ತಾ ಇರುವಂತಹ ನಿರುದ್ಯೋಗ ಸಮಸ್ಯೆ. ಟಿವಿ, ಸೋಷಿಯಲ್ ಮೀಡಿಯಾಗಳನ್ನ ಓಪನ್ ಮಾಡಿದ್ರೆ ಸಾಕು, ರಾಜಕಾರಣಿಗಳು ಮಾಡ್ತಾ ಇರುವಂತಹ ದ್ವೇಷ ಭಾಷಣಗಳು, IT ಸೆಲ್ಗಳು ಹರಡ್ತಾ ಇರುವಂತಹ ಭೀಕರ ಸುಳ್ಳುಗಳು, ದ್ವೇಷ ಕಾರುವಂತಹ ಪೋಸ್ಟರ್ಗಳು, ವಿಡಿಯೋಗಳು. ಈಗ ಈ OTT ಹೆಸರಿನಲ್ಲಿ ಲಂಗೂ ಲಗಾಮಿಲ್ದೇನೆ ಹಿಂಸೆ ಮತ್ತೆ ಸೆಕ್ಸ್ ಅನ್ನ ವೈಭವೀಕರಿಸುವಂತ ಸೀರೀಸ್ಗಳು, ಸಿನಿಮಾಗಳು, ಇವೆಲ್ಲನೂ ನಮ್ಮ ಯುವ ಜನರನ್ನ ಎತ್ತ ಕೊಂಡೊಯ್ತಾ ಇವೆ ಅಂತ ಯೋಚನೆ ಮಾಡುವಂತ ಒಂದು ವಿವೇಕ ನಮ್ಮನ್ನ ಆಳ್ತಾ ಇರೋರಲ್ಲಿ ಕಾಣ್ತಾ ಇದೆಯಾ? ಇನ್ನು ಇಂಥ ಅಪರಾಧಗಳು ನಡೆದಾಗ ಅಪರಾಧದ ಭೀಕರತೆಯನ್ನ ನೋಡಿ ಅದನ್ನ ಗಂಭೀರವಾಗಿ ಚರ್ಚೆ ಮಾಡೋ ಬದಲು ಅಪರಾಧಿ ಯಾರು ಮತ್ತೆ ಯಾವ ಪಕ್ಷ ಅಧಿಕಾರದಲ್ಲಿರುವಂತಹ ಒಂದು ಪ್ರದೇಶದಲ್ಲಿ ನಡೆದಿದೆ ಅಂತ ನೋಡಿ ಎಲ್ಲವನ್ನ ಡಿಸೈಡ್ ಮಾಡುವಂತ ಒಂದು ಅತ್ಯಂತ ದುಷ್ಟ ಮನಸ್ಥಿತಿ. ಅಪರಾಧಿ ಒಂದು ನಿರ್ದಿಷ್ಟ ಧರ್ಮದವನಾಗಿದ್ರೆ ಆ ಅಪರಾಧ ಭಯಂಕರ ದೊಡ್ಡದಾಗ್ಬಿಡುತ್ತೆ. ಅದು ಭಾರಿ ದೊಡ್ಡ ಷಡ್ಯಂತ್ರದ ಭಾಗವಾಗಿ ಕಾಣುತ್ತೆ. ಅದರಲ್ಲಿ ಧರ್ಮಕ್ಕೆ, ಸಮಾಜಕ್ಕೆ, ದೇಶಕ್ಕೆ ಎಲ್ಲದಕ್ಕೂ ಕೂಡ ಅಪಾಯ ಅಂತ ಕಾಣುತ್ತೆ. ಅಪರಾಧ ನಡೆದಿದ್ದು ವಿಪಕ್ಷಗಳು ಅಧಿಕಾರದಲ್ಲಿರುವಂತಹ ರಾಜ್ಯದಲ್ಲಾದ್ರೂ ಇದೇ ಪ್ಯಾಟರ್ನ್ ಮುಂದುವರಿಯುತ್ತೆ. ಭಾರಿ ಆಕ್ರೋಶ ವ್ಯಕ್ತ ಆಗುತ್ತೆ. ಟಿವಿ ಚಾನೆಲ್ಗಳಲ್ಲಿ ದಿನಾಗಟ್ಲೆ ಅದೇ ಸುದ್ದಿ, ಆಂಕರ್ಗಳ ಬೊಬ್ಬೆ, ಆರ್ಭಟ, ಅದನ್ನ ಸಹಿಸೋದೇ ಕಷ್ಟ. ಆದ್ರೆ ಆರೋಪಿ ರಾಹುಲ್ ಮೀನಾ ಆಗಿದ್ರೆ, ಅಪರಾಧ ನಡೆದಿದ್ದು ವಿಪಕ್ಷ ಆಡಳಿತದ ರಾಜ್ಯದಲ್ಲಿ ಅಲ್ಲ ಅಂತ ಆದ್ರೆ ಮತ್ತೆ ಆ ಬಗ್ಗೆ ಏನು ಚರ್ಚೆನೇ ಇಲ್ಲ. ಈಗ ದಿಲ್ಲಿ ಪ್ರಕರಣವನ್ನೇ ಗಮನಿಸಿ. ಅಪರಾಧಿ ರಾಹುಲ್ ಮೀನಾ ಅಂತ ಗೊತ್ತಾದ ಕೂಡ್ಲೇನೆ ಎಲ್ಲಾದ್ರೂ ಅದ್ರ ಬಗ್ಗೆ ದೊಡ್ಡದಾಗಿ ಆಕ್ರೋಶ, ಚರ್ಚೆ ಏನಾದ್ರೂ ಕಾಣ್ತಾ ಇದೆಯಾ ನಿಮ್ಗೆ? ಟಿವಿ ಚಾನೆಲ್ಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ, ರಾಜಕಾರಣಿಗಳ ಭಾಷಣಗಳಲ್ಲಿ ಈ ದಿಲ್ಲಿ ಪ್ರಕರಣದ ಬಗ್ಗೆ ಮತ್ತೆ ಮತ್ತೆ ಮಾತಾಡೋದು ಎಲ್ಲಾದ್ರೂ ನೀವು ನೋಡಿದೀರಾ, ಕೇಳಿದೀರಾ? ಇದೆಂಥ ದುಷ್ಟ ದ್ವಂದ್ವ ಅಲ್ವಾ? ಇದು ಆ ಅತ್ಯಾಚಾರ ಹಾಗೂ ಕೊಲೆಗಿಂತನೂ ಭೀಕರ ಮನಸ್ಥಿತಿ ಅಲ್ವಾ ಇದು? ದೆಹಲಿಯ ಈ ದಾರುಣ ಘಟನೆಯ ಬಗ್ಗೆ ನಿಮ್ಗೇನು ಅಭಿಪ್ರಾಯ ಇದೆ? ಹೆಣ್ಣು ಮಕ್ಕಳು ಇವತ್ತು ತಮ್ಮ ಮನೆಯೊಳಗೂ ಕೂಡ ಸುರಕ್ಷಿತವಾಗಿ ಇಲ್ಲ ಅಂತ ಅಂದ್ರೆ ಪರಿಸ್ಥಿತಿ ಎಲ್ಲಿಗೆ ಮುಟ್ಟಿದೆ ಇವತ್ತು? ಅಪರಾಧಿಯ ಹೆಸರು, ಧರ್ಮ, ಆಡಳಿತ ಪಕ್ಷದ ಹೆಸರನ್ನ ನೋಡಿ ಪ್ರತಿಕ್ರಿಯಿಸುವಂತಹ ಒಂದು ಕೆಟ್ಟ ಮನಸ್ಥಿತಿಯ ಬಗ್ಗೆ ನೀವೇನು ಹೇಳ್ತೀರಿ ಅಂತ ಕೆಳಗಡೆ ಕಮೆಂಟ್ ಮಾಡಿ.
ನೀವಿನ್ನು ವಾರ್ತಾಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿಬಿಡಿ. ಮತ್ತು ನಮ್ಮ ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡದೇ ಕೊನೆವರೆಗೂ ನೋಡಿ. ಇದರ ಕುರಿತಾಗಿ ನಿಮಗೇನು ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಮತ್ತು ನಿಮ್ಗೆ ಇಷ್ಟವಾದಂಥ ವಿಡಿಯೋಗಳ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.